ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ರು ನನ್ಗೆ ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಖಂಡಿತ ಯಾವುದೋ ಉದ್ದೇಶ ಇಟ್ಕೊಂಡೇ ಬಂದಿರ್ತಾರೆ. ಇಲ್ಲೂ ಎಲ್ಲಾದ್ರೂ ಕ್ಯಾಮ್ರಾ ಇಟ್ಟಿದಾರ ಅಂತ ನೋಡ್ಬೇಕು. ಜಾನು, ಏನು ಹುಡುಕ್ತಿದ್ಯಾ? ಈ ಮನೆಯಲ್ಲಿ ಬೆಲೆ ಬಾಳುವಂಥದ್ದು ಏನೂ ಇಲ್ಲ. ಯಾಕಿಲ್ಲ? ಬೆಲೆ ಕಟ್ಟಕ್ಕಾಗ್ದಿರೋ ಅಂತ ಅಪ್ಪ ಅಮ್ಮನ ಪ್ರೀತಿ ಇರುವಾಗ ನೀನು ಇನ್ನೇನು ಬೇಕು? ಚೆನ್ನಾಗಿ ಕೊಂಡ್ರು ಕೊಡೋದನ್ನು ಕಲ್ತ್ಬಿಟ್ಟಿದ್ಯಾ? ಮತ್ತೆ ಎಲ್ರು ನಂತರ ಗಂಡ ಹೇಳಿದ್ದಕ್ಕೆಲ್ಲ ತಲೆ ಎಲ್ಲ ಆಡ್ಸ್ಕೊಂಡಿರ್ತಾರೆ ಅನ್ಕೊಂಡ್ರಾ? ನೀನು ನಾನು ಹೇಳಿದ್ದಕ್ಕೆಲ್ಲ ತಲೆ ಎಲ್ಲ ಆಡಿಸ್ತೀಯ. ಸ್ವಲ್ಪ ಮಾಡಿದ್ರೆ ತಲೆ ತೆಗೆದು ಬಿಡ್ತೀಯ ಅಷ್ಟೇ. ಅಣ್ಣ, ಅದಕ್ಕೆ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ ನೋಡು. ತಾಯಿಯ ಇನ್ನೊಂದು ರೂಪ ಅವ್ರಿರೋದಕ್ಕೇನೆ ಮನೆಯಲ್ಲಿ ಸ್ವಲ್ಪ ಶಾಂತಿ ನೆಮ್ಮದಿ ಎಲ್ಲ ಇರೋದು. ನೋಡಿ ಸ್ವಲ್ಪ ತಿಳ್ಕೊಳ್ಳಿ. ಹೊಗಳ್ಬೇಡ ಕಣ, ಸಾಕು. ಸ್ವಲ್ಪ ಜಾಸ್ತಿ ಆದ್ರೆ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾಳೆ. ಸರಿ, ಏನು ಹುಡುಕ್ತಿದ್ಯಾ ನೀನು? ಏನಿಲ್ಲ, ಏನು ಹುಡುಕ್ತಿಲ್ಲ. ಮನೇನ ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ಇಲ್ಲೇ ಹುಟ್ಟಿ ಬೆಳೆದು ಆಟ ಆಡಿದ ಜಾಗ ಅಲ್ವಾ ನೋಡು. ಇಲ್ಲೇ ತಾನೇ ಕೂತ್ಕೊಂಡು ಅಚ್ಚಿನ ಎಷ್ಟು ರೇಗಿಸ್ತಾ ಇದ್ದಿದ್ದು. ಇಲ್ಲಿ ಎಲ್ಲರೂ ಕೂತ್ಕೊಂಡು ಹಾಡು ಹೇಳ್ತಾ ಇದ್ದಿದ್ದು. ಅದಕ್ಕೆ ಒಂದ್ಸತಿ ನೋಡ್ತಾ ಇದ್ದೆ ಅಷ್ಟೆ. ಇದೇ ನೋಡು ತವ್ರ ಮನೆಗಿರೋ ಶಕ್ತಿ. ಗಂಡನ ಮನೆ ಎಷ್ಟೇ ದೊಡ್ಡದಾಗಿರ್ಲಿ, ಅಲ್ಲಿ ಏನೇ ಸೌಕರ್ಯಗಳಿರ್ಲಿ, ತವ್ರ ಮನೆನೇ. ಹೌದು, ಅದಕ್ಕೆ ಈ ಜಾಗದಲ್ಲಿ ಬೇಕಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರು ಬದುಕ್ಬಿಡ್ಬೋದು. ಕೆಲವು ಜಾಗದಲ್ಲಿ ಕಣ್ಣಿದ್ರೂ ಇರೋದಕ್ಕಾಗಲ್ಲ. ಜಾನು, ನೀನು ಇತ್ತೀಚೆಗೆ ಆಧ್ಯಾತ್ಮ ಪುಸ್ತಕಗಳು ಜಾಸ್ತಿ ಓದ್ತೀಯಾ? ವೇದಾಂತ ಮಾತಾಡ್ತಿದ್ಯಲ್ಲ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಅಪ್ಪ ಅಮ್ಮನ ಪ್ರೀತಿ ನಮ್ ಕೈ ಹಿಡ್ಕೊಂಡು ನಡ್ಸತ್ತೆ, ಕಣ್ಣಿರ್ಲೇಬೇಕು ಅಂತ ಏನಿಲ್ಲ ಅಂತ ಅಂದೆ. ಓಹೋ, ಸರಿ ಸರಿ ಸರಿ. ನೋಡಿದ್ರೇನ್ರಿ ಎಷ್ಟು ಬುದ್ಧಿವಂತೆ ಆಗಿದ್ದಾಳೆ ನಿಮ್ ತಂಗಿ ಅಂತ. ನೀನು ಸ್ವಲ್ಪ ಅವಳಿಂದ ಕಲ್ತ್ಕೊ. ಇಲ್ಲ ಅಂದ್ರೆ ಊರು ಜನ ಎಲ್ಲ ದಡ್ಡಿಗಂಡ ಅಂತ ನನ್ನ ನಾಡ್ಕೋತ. ಇದನ್ನೇ ಬೇಡ ಅನ್ನೋದು. ಅಣ್ಣ, ಅದಕ್ಕೆ ನಮ್ಮ ಯಜಮಾನ್ರು ಏನಾದ್ರು ಮಾತಾಡ್ಸಕ್ಕೆ ಅಂತ ರೂಮಿಗೆ ಬಂದಿದ್ರಾ? ಇಮೇಜ್ ಮಾಡ್ರು ಮಾತಾಡ್ಸೋದ? ಅವ್ರನ್ನ ನೋಡಿದ್ರೆ ಹಾಯ್ ಅಂತಾರೆ, ಇಲ್ಲ ಬಾಯ್ ಅಂತಾರೆ. ಮಾತಾಡಿದ್ರೆ ಪವಾಡನೇ ಸರಿ. ನಮ್ಮ ಹರೀಶ ಇದನ್ನಲ್ಲ, ಅವನೇ ಅವ್ರಿಗೆ ಸ್ವಲ್ಪ ಬಕೆಟ್ ಹಿಡಿತಾನೆ, ಮಾತಾಡ್ತಾನೆ. ಅವ್ನು ಕೇಳೋ ಗೊತ್ತಾಗತ್ತೆ. ಸರಿ, ಅದೇನೋ ಹುಡುಕ್ತಿದ್ಯಲ್ಲ, ಹುಡುಕು. ನಂಗೊಂದು ಸ್ವಲ್ಪ ಅಡುಗೆ ಮನೇಲಿ ಕೆಲಸ ಇದೆ, ನೀನು ಕೂತಿರು. ಅಂದ್ರೆ ಅವ್ರು ಇವ್ರ ರೂಮ್ ಕಡೆ ಬಂದಿಲ್ಲ ಅಂತ ಆಯ್ತು. ಹಾಗಾದ್ರೆ ಹರೀಶ್ ಅಣ್ಣ ರೂಮಿಗೆ ಹೋಗಿರ್ಬೋದಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.